ಕರ್ನಾಟಕದ ಪಾಲಿನ ಹಣ ಎಲ್ಲಿಗೆ ಹೋಗ್ತಾ ಇದೆ? ನಾವು 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ನಮಗೆ ವಾಪಸ್ ಬರ್ತಾ ಇರೋದು ಕೇವಲ 15 ಪೈಸೆ ಮಾತ್ರನಾ? ಈಗ ಇದೇ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಮಟ್ಟದಲ್ಲಿ ನಡುಕ ಹುಟ್ಟಿಸುವಂತಹ ಒಂದು ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಇವರು ಕೊಟ್ಟಿರುವಂತಹ ಒಂದು ಸುಳಿವು ಈಗ ಇಡೀ ದೇಶದ ಗಮನವನ್ನ ಸೆಳೀತಾ ಇದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನ ಈಗ ಪಾರ್ಟ್ 2ಗೆ ರೆಡಿ ಆಗ್ತಾ ಇದೆಯಾ? ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು? ಕನ್ನಡಿಗರ ಪಾಲಿನ ಹಕ್ಕಿಗಾಗಿ ನಡೆಯಲಿರೋ ಆ ಬಿಗ್ ಫೈಟ್ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಆರ್ಥಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಸಂಬಂಧಗಳು ಯಾವಾಗಲೂ ಚರ್ಚೆಯ ಕೇಂದ್ರಬಿಂದುವಾಗಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ 2024ರಿಂದ 26ರ ಅವಧಿಯಲ್ಲಿ ಕರ್ನಾಟಕ ರಾಜ್ಯವು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂತಹ ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನವು ಈ ಚರ್ಚೆಯನ್ನ ಬೇರೆ ಲೆವೆಲ್ಗೆ ಕೊಂಡೊಯ್ದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2026ರ ಏಪ್ರಿಲ್ ತಿಂಗಳ ಆರಂಭದಲ್ಲಿ ಈ ಅಭಿಯಾನದ ಮರುಜೀವದ ಸುಳಿವನ್ನ ನೀಡಿರುವುದು ಕೇವಲ ಆರ್ಥಿಕ ಬೇಡಿಕೆಯಲ್ಲ, ಬದಲಾಗಿ ಭಾರತದ ಒಕ್ಕೂಟ ವ್ಯವಸ್ಥೆಯ ಮೂಲಭೂತ ತತ್ವಗಳ ಮೇಲಿನ ಮರುಚಿಂತನೆಯಾಗಿದೆ. ಸ್ನೇಹಿತರೆ, ಕರ್ನಾಟಕದ ಹಣಕಾಸು ಅಸಮಾಧಾನದ ಮೂಲವು 14 ಮತ್ತು 15ನೇ ಹಣಕಾಸು ಆಯೋಗಗಳ ನಡುವಿನ ತೆರಿಗೆ ಹಂಚಿಕೆ ಸೂತ್ರದ ಬದಲಾವಣೆಯಲ್ಲಿದೆ. 14ನೇ ಹಣಕಾಸು ಆಯೋಗವು ರಾಜ್ಯಗಳಿಗೆ ಕೇಂದ್ರದ ತೆರಿಗೆ ಪಾಲಿನಲ್ಲಿ 42% ಪಾಲನ್ನ ಶಿಫಾರಸು ಮಾಡಿತ್ತು ಮತ್ತು ಕರ್ನಾಟಕದ ಪಾಲು 4.71 ಆಗಿತ್ತು. ಆದರೆ 15ನೇ ಹಣಕಾಸು ಆಯೋಗವು ಕರ್ನಾಟಕದ ಪಾಲನ್ನು 3.64ಕ್ಕೆ ಇಳಿಸಿತು. ಈ 1.07% ಕಡಿತವು ರಾಜ್ಯಕ್ಕೆ ಸರಿಸುಮಾರು 80,000 ಕೋಟಿ ರೂಪಾಯಿಗಳಿಗೂ ಅಧಿಕ ನೇರ ನಷ್ಟವನ್ನ ಉಂಟು ಮಾಡಿತು. ಈ ಬದಲಾವಣೆಗಳು ಕರ್ನಾಟಕದಂತಹ ಪ್ರಗತಿಪರ ರಾಜ್ಯಗಳಿಗೆ ಕಾರ್ಯಕ್ಷಮತೆಗೆ ಶಿಕ್ಷೆ ನೀಡಿದಂತೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾದಿಸಿದ್ದಾರೆ. ಆದಾಯದ ಅಂತರಕ್ಕೆ 45% ತೂಕವನ್ನ ನೀಡಿರುವುದು ಶ್ರೀಮಂತ ರಾಜ್ಯಗಳಿಂದ ಹಣವನ್ನ ಹಿಂತೆಗೆದುಕೊಂಡು ಹಿಂದುಳಿದ ರಾಜ್ಯಗಳಿಗೆ ವರ್ಗಾಯಿಸುವ ಪ್ರಕ್ರಿಯೆಯಾಗಿದೆ. ಆದರೆ ಇದು ಅಭಿವೃದ್ಧಿ ಹೊಂದಿದ ರಾಜ್ಯಗಳ ಮೂಲ ಸೌಕರ್ಯ ಅಗತ್ಯತೆಗಳನ್ನ ಕಡೆಗಣಿಸುತ್ತದೆ ಎಂಬುದು ರಾಜ್ಯದ ಪ್ರಬಲ ವಾದವಾಗಿದೆ. ಸ್ನೇಹಿತರೆ, 2024ರ ಫೆಬ್ರವರಿಯಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಚಲೋ ದೆಹಲಿ ಪ್ರತಿಭಟನೆಯು ಈ ಅಭಿಯಾನದ ಮೊದಲ ದೊಡ್ಡ ಸಂಘಟಿತ ರೂಪವಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಘೋಷಣೆಯು ಪ್ರಬಲವಾಗಿ ಕೇಳಿಬಂದಿತ್ತು. ಈ ಪ್ರತಿಭಟನೆಯ ಪ್ರಮುಖ ಅಂಶಗಳನ್ನು ಗಮನಿಸ್ತಾ ಹೋದ್ರೆ, ಮೊದಲನೇದಾಗಿ ಹಣಕಾಸು ಅನ್ಯಾಯದ ವಿರುದ್ಧದ ಧ್ವನಿ. ಕರ್ನಾಟಕವು ಕೇಂದ್ರಕ್ಕೆ ನೀಡುವ ಪ್ರತಿ 100 ರೂಪಾಯಿ ತೆರಿಗೆಗೆ ಪ್ರತಿಯಾಗಿ ಕೇವಲ 13ರಿಂದ 15 ಪೈಸೆಗಳನ್ನು ಮಾತ್ರ ವಾಪಸ್ ಪಡೆಯುತ್ತಿದೆ ಎಂದು ರಾಜ್ಯ ಸರ್ಕಾರವು ಅಂಕಿ ಅಂಶಗಳ ಸಮೇತ ವಿವರಿಸಿತು. ಎರಡನೆಯದ್ದು ವಿಶೇಷ ಅನುದಾನಗಳ ನಿರಾಕರಣೆ. 15ನೇ ಹಣಕಾಸು ಆಯೋಗವು ಕರ್ನಾಟಕಕ್ಕೆ ಶಿಫಾರಸು ಮಾಡಿದ್ದ 5,495 ಕೋಟಿಗಳ ವಿಶೇಷ ಅನುದಾನ ಮತ್ತು 6,000 ಕೋಟಿಗಳ ಬೆಂಗಳೂರು ರಿಂಗ್ ರೋಡ್ ಹಾಗೂ ಕೆರೆ ಅಭಿವೃದ್ಧಿ ಅನುದಾನಗಳನ್ನು ಕೇಂದ್ರವು ತಿರಸ್ಕರಿಸಿದೆ ಎಂಬುದು ರಾಜ್ಯದ ಪ್ರಮುಖ ಆರೋಪವಾಗಿತ್ತು. ಮೂರನೆಯದ್ದು ಬರ ಪರಿಹಾರದ ವಿಳಂಬ. ರಾಜ್ಯದ 236 ತಾಲೂಕುಗಳ ಪೈಕಿ 223 ಬರಪೀಡಿತ ಎಂದು ಘೋಷಿಸಲ್ಪಟ್ಟಿದ್ದರೂ ಕೇಂದ್ರವು ಸೂಕ್ತ ಸಮಯಕ್ಕೆ ಪರಿಹಾರವನ್ನ ಬಿಡುಗಡೆ ಮಾಡಲಿಲ್ಲ ಎಂದು ಪ್ರತಿಭಟನೆಯಲ್ಲಿ ದೂರಲಾಗಿತ್ತು. ಈ ಪ್ರತಿಭಟನೆಯು ಕೇವಲ ಒಂದು ರಾಜಕೀಯ ಕಾರ್ಯಕ್ರಮವಾಗಿರದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಹಣಕಾಸು ಸ್ವಾಯತ್ತತೆಯ ಕುರಿತಾದ ಗಂಭೀರ ಚರ್ಚೆಯಾಗಿ ಮಾರ್ಪಟ್ಟಿತ್ತು. ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕಕ್ಕೆ ಆಗುತ್ತಿರುವ ತಾರತಮ್ಯವನ್ನ ಎತ್ತಿ ತೋರಿಸುವ ಮೂಲಕ ದಕ್ಷಿಣ ಭಾರತದ ರಾಜ್ಯಗಳ ಒಕ್ಕೂಟಕ್ಕೆ ಇದು ನಾಂದಿ ಹಾಡಿತ್ತು. ಇನ್ನು ಸ್ನೇಹಿತರೆ, ಜಿಎಸ್ಟಿ ಜಾರಿಯಾದ ನಂತರ ರಾಜ್ಯಗಳಿಗೆ ಇದ್ದ ತೆರಿಗೆ ವಿಧಿಸುವ ಸ್ವಾಯತ್ತ ಅಧಿಕಾರವು ಕ್ಷೀಣಿಸಿದೆ. ಕರ್ನಾಟಕವು ದೇಶದಲ್ಲಿ ಮಹಾರಾಷ್ಟ್ರದ ನಂತರ 2ನೇ ಅತಿದೊಡ್ಡ ಜಿಎಸ್ಟಿ ಸಂಗ್ರಾಹಕ ರಾಜ್ಯವಾಗಿದೆ. ರಾಜ್ಯವು 17% ಜಿಎಸ್ಟಿ ಬೆಳವಣಿಗೆ ದರವನ್ನು ಹೊಂದಿದ್ದರೂ ಅದರಲ್ಲಿ ಕೇವಲ ಅರ್ಧದಷ್ಟು ಭಾಗವನ್ನು ಮಾತ್ರ ನೇರವಾಗಿ ತನ್ನ ಬಳಿ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿದೆ. 2026-27ರ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಜಿಎಸ್ಟಿ ವ್ಯವಸ್ಥೆಯ ಕೆಲವು ಗಂಭೀರ ಸಮಸ್ಯೆಗಳನ್ನ ಎತ್ತಿ ತೋರಿಸಿದ್ದಾರೆ. ಸೋರಿಕೆ ಮತ್ತು ನಷ್ಟ. 2025ರ ಸೆಪ್ಟೆಂಬರ್ನಲ್ಲಿ ನಡೆದ ಜಿಎಸ್ಟಿ ದರಗಳ ವೈಜ್ಞಾನಿಕವಲ್ಲದ ಪರಿಷ್ಕರಣೆಯಿಂದಾಗಿ ಕರ್ನಾಟಕಕ್ಕೆ 2025-26ರಲ್ಲಿ 10,000 ಕೋಟಿ ಮತ್ತು 2026-27ರಲ್ಲಿ 15,000 ಕೋಟಿಗಳಷ್ಟು
ಆದಾಯ ನಷ್ಟವಾಗುವ ನಿರೀಕ್ಷೆ ಇದೆ. ಆದಾಯ ಬೆಳವಣಿಗೆ ಕುಸಿತ. ಜಿಎಸ್ಟಿ ಜಾರಿಗೆ ಮುನ್ನ ರಾಜ್ಯದ ತೆರಿಗೆ ಆದಾಯವು ವಾರ್ಷಿಕ 10% ಬೆಳೆಯುತ್ತಿತ್ತು. ಆದರೆ ಜಿಎಸ್ಟಿ ನಂತರದ ಈ ಬೆಳವಣಿಗೆ ದರವು 4% ಕುಸಿದಿದೆ ಎಂದು ಮುಖ್ಯಮಂತ್ರಿಗಳು ವಿವರಿಸಿದ್ದಾರೆ. ಇನ್ನು ಪರಿಹಾರ ನಿಧಿ ಸ್ಥಗಿತ. 2022ರ ಜೂನ್ ನಂತರ ಜಿಎಸ್ಟಿ ಪರಿಹಾರ ನಿಧಿ ಸ್ಥಗಿತಗೊಂಡಿರುವುದು ರಾಜ್ಯದ ಆದಾಯ ಮೂಲಕ್ಕೆ ದೊಡ್ಡ ಹೊಡೆತ ನೀಡಿದೆ. ಜಿಎಸ್ಟಿ ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿದ್ದರೂ ಒಟ್ಟು ಸಂಗ್ರಹದ ಕೇವಲ 52% ಮಾತ್ರ ರಾಜ್ಯಕ್ಕೆ ದೊರೆಯುತ್ತಿದೆ ಎಂಬುದು ಆರ್ಥಿಕವಾಗಿ ಅನ್ಯಾಯ ಎಂದು ರಾಜ್ಯ ಸರ್ಕಾರ ವಾದಿಸುತ್ತಿದೆ. ಇನ್ನು ಸ್ನೇಹಿತರೆ, 2026ರ ಏಪ್ರಿಲ್ 1ರಂದು ಬೆಂಗಳೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಹಣಕಾಸು ನೀತಿಗಳನ್ನು ತೆರಿಗೆ ದರೋಡೆ ಎಂದು ಕರೆಯುವ ಮೂಲಕ ಅಭಿಯಾನಕ್ಕೆ ಹೊಸ ರೂಪವನ್ನ ನೀಡಿದ್ದಾರೆ. ಈ ಹೇಳಿಕೆಯು ಕೇವಲ ಒಂದು ರಾಜಕೀಯ ಆಕ್ರೋಶವಲ್ಲ, ಅದು ಸರಣಿ ಅಂಕಿಅಂಶಗಳ ಮೇಲೆ ಆಧಾರಿತವಾಗಿದೆ. ಸಂಪನ್ಮೂಲ ಹಂಚಿಕೆ. ಕಳೆದ ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರವು ಕರ್ನಾಟಕದಿಂದ ತೆರಿಗೆ, ಸೆಸ್ ಮತ್ತು ಸರ್ಚಾರ್ಜ್ಗಳ ಮೂಲಕ 4.50 ಲಕ್ಷ ಕೋಟಿ, ಸರಿಯಾಗಿ ಕೇಳಿಸ್ಕೊಳ್ಳಿ, 4.50 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಸಂಗ್ರಹಿಸಿದೆ. ಆದರೆ ವಾಪಸ್ ರಾಜ್ಯಕ್ಕೆ ನೀಡಿದ್ದು ಮಾತ್ರ ಕೇವಲ 79,000 ಕೋಟಿ. ಇನ್ನು ಸೆಸ್ ಮತ್ತು ಸರ್ಚಾರ್ಜ್ಗಳ ಹೆಚ್ಚಳ. ಕೇಂದ್ರ ಸರ್ಕಾರವು ಸಂಗ್ರಹಿಸುವ ಒಟ್ಟು ಆದಾಯದಲ್ಲಿ ಸೆಸ್ ಮತ್ತು ಸರ್ಚಾರ್ಜ್ಗಳ ಪಾಲು 12%ರಿಂದ 20%ಕ್ಕೆ ಏರಿಕೆಯಾಗಿದೆ. ಇವುಗಳನ್ನು ರಾಜ್ಯಗಳೊಂದಿಗೆ ಹಂಚಿಕೊಳ್ಳುವ ಅವಶ್ಯಕತೆ ಇಲ್ಲದಿರುವುದರಿಂದ ಕೇಂದ್ರವು ರಾಜ್ಯಗಳ ಪಾಲನ್ನು ಕಸಿದುಕೊಳ್ಳುತ್ತಿದೆ ಎಂದು ಸಿದ್ದರಾಮಯ್ಯನವರು ದೂರಿದ್ದಾರೆ. ಇನ್ನು ಸಾಲದ ಹೊರೆ. ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ದೇಶದ ಸಾಲ 51.06 ಲಕ್ಷ ಕೋಟಿ ಇತ್ತು. ಅದು 2026-27ರ ವೇಳೆಗೆ ಬರೋಬ್ಬರಿ 214 ಲಕ್ಷ ಕೋಟಿಗೆ ಏರಿದೆ. ಇದರ ಪರಿಣಾಮವಾಗಿ ಪ್ರತಿ ಕನ್ನಡಿಗನ ಮೇಲೆ ಸುಮಾರು 4.8 ಲಕ್ಷಗಳಷ್ಟು ಸಾಲದ ಹೊರೆ ಬೀಳುತ್ತಿದೆ ಎಂದು ಇವರು ಆರ್ಥಿಕ ದತ್ತಾಂಶಗಳನ್ನ ನೀಡ್ತಾ ಇದ್ದಾರೆ. ಈ ಹೊಸ ಸುಳಿವುಗಳು ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನವು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ತೀವ್ರಗೊಳ್ಳಲಿದೆ ಮತ್ತು ಇದು ಒಂದು ರಾಷ್ಟ್ರೀಯ ಮಟ್ಟದ ಚರ್ಚೆಯಾಗಿ ಬೆಳೆಯಲಿದೆ ಎಂಬ ಸೂಚನೆಯನ್ನ ನೀಡುತ್ತಿದೆ. ಇನ್ನು ಸ್ನೇಹಿತರೆ, 2026ರಿಂದ 2031ರ ಅವಧಿಗೆ ಶಿಫಾರಸುಗಳನ್ನ ನೀಡಿರುವ 16ನೇ ಹಣಕಾಸು ಆಯೋಗದ ಮುಂದೆ ಕರ್ನಾಟಕವು ಬಹಳ ಗಂಭೀರವಾದ ಬೇಡಿಕೆಗಳನ್ನ ಮಂಡಿಸಿತು. ಅರವಿಂದ್ ನೇತೃತ್ವದ ಈ ಆಯೋಗದ ಮುಂದೆ ರಾಜ್ಯವು ಸಲ್ಲಿಸಿದ ಮನವಿಯು ಒಕ್ಕೂಟ ವ್ಯವಸ್ಥೆಯ ಆರ್ಥಿಕ ಸುಧಾರಣೆಯ ಒಂದು ದಿಕ್ಸೂಚಿಯಂತಿದೆ. ಕರ್ನಾಟಕದ ಪ್ರಮುಖ ಪ್ರಸ್ತಾವನೆಗಳನ್ನ ಗಮನಿಸ್ತಾ ಹೋದ್ರೆ, ಮೊದಲನೇದು ಲಂಬ ಹಂಚಿಕೆ. ಕೇಂದ್ರದ ತೆರಿಗೆ ಪಾಲಿನಲ್ಲಿ ರಾಜ್ಯಗಳ ಹಂಚಿಕೆಯನ್ನು ಈಗಿನ 41%ರಿಂದ 50%ಕ್ಕೆ ಏರಿಸಬೇಕು. ಎರಡನೆಯದು ಜಿಎಸ್ಟಿ ಕೊಡುಗೆಗೆ ಮಾನ್ಯತೆ. ಹಂಚಿಕೆ ಸೂತ್ರದಲ್ಲಿ ರಾಜ್ಯದ ಆರ್ಥಿಕ ಕೊಡುಗೆ ಅಥವಾ ಜಿಡಿಪಿಗೆ ನೀಡುವ ತೂಕವನ್ನು ಹೆಚ್ಚಿಸಬೇಕು. ಇದರಿಂದ ಆರ್ಥಿಕವಾಗಿ ಬೆಳೆಯುತ್ತಿರುವ ರಾಜ್ಯಗಳಿಗೆ ಅನ್ಯಾಯವಾಗುವುದಿಲ್ಲ. ಮೂರನೆಯದ್ದು ಬೆಂಗಳೂರು ಮೂಲಸೌಕರ್ಯ. ಬೆಂಗಳೂರು ದೇಶದ ಜಿಡಿಪಿಗೆ ದೊಡ್ಡ ಕೊಡುಗೆಯನ್ನ ನೀಡುತ್ತಾ ಇರೋದ್ರಿಂದ ಅದರ ಮೂಲ ಸೌಕರ್ಯ ಅಭಿವೃದ್ಧಿಗೆ 1.15 ಲಕ್ಷ ಕೋಟಿಗಳ ವಿಶೇಷ ಪ್ಯಾಕೇಜ್ ಅನ್ನು ನೀಡಬೇಕು. ನಾಲ್ಕನೆಯದು ಸೆಸ್ ಮತ್ತು ಸರ್ಚಾರ್ಜ್ಗಳ ಮಿತಿ. ಕೇಂದ್ರವು ಸಂಗ್ರಹಿಸುವ ಸೆಸ್ ಮತ್ತು ಸರ್ಚಾರ್ಜ್ಗಳ ಒಟ್ಟು ತೆರಿಗೆಯ 5%ಕ್ಕೆ ಸೀಮಿತಗೊಳಿಸಬೇಕು ಮತ್ತು ಅದಕ್ಕಿಂತ ಹೆಚ್ಚಿನದನ್ನು ರಾಜ್ಯಗಳೊಂದಿಗೆ ಹಂಚಿಕೊಳ್ಳುವ ಡಿವಿಸಿಬಲ್ ಪೋಲ್ಗೆ ಸೇರಿಸಬೇಕು. ಒಟ್ಟಾರೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.